ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ನಮ್ಮ ಪಾಪನ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಕ್ಕರೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಮೊಮ್ಮಗನೇ ಅವನು, ನಮ್ಮ ಅಕ್ಕನಿಗೂ ಮೊಮ್ಮಗ, ನಮ್ಮ ಅಕ್ಕನ ಮಗನ ಮಗ, ನನಗೂ ಮೊಮ್ಮಗ ಆಗಬೇಕಲ್ವ. ಲಾಸ್ಟ್ ಮಂತ್ ಹೋಗಿದ್ದೆ ನೋಡೋಕ್ಕೆ. ಸೊ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಯಾಕೆಂದರೆ ಯೂಟ್ಯೂಬ್ ತೊಗೊಳ್ಳೇ ಇಲ್ಲ, ಅದು ಪಾಪುಗೆ ಚಡ್ಡಿ ಹಾಕಿರಲಿಲ್ಲ. ಸೊ ಹಾಗಾಗಿ ತೊಗೊಳ್ಳಿಲ್ಲ. ಈ ಸರಿ ಖಂಡಿತ ನಮ್ಮ ಪಾಪನ ಶೇರ್ ಮಾಡ್ಕೊಳ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಲಾಗ್ ಕೊನೆವರೆಗೂ ನೋಡಿ. ಇವಾಗ ಆಲ್ರೆಡಿ 3:20 ಈಗ ಬಿಡ್ತಾ ಇದ್ದೀನಿ. ನಾನು ಪಾವಗಡ ಮೇಲೆ ಹೋಗೋಣ ಅಂತ ಹೊರಟಿದ್ದೀನಿ. ಪರಶುರಾಮಪುರಕ್ಕೆ ಹೋಗ್ಬೇಕು ಈಗ ತುಮಕೂರಿಂದ. ಸೊ ಆಲ್ರೆಡಿ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ, ನಾಳೆ ವಾಪಸ್ ಬರಬೇಕು. ಬೇಗ ರೆಡಿಯಾಗಿದ್ದು, ತಲೆ ಸ್ನಾನ ಕೂಡ ಮಾಡಲಿಲ್ಲ, ಅಲ್ಲೇ ಊರಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸರಿ ಅಂತೂ ನಮ್ಮ ಪಾಪು ಫೇಸ್ನ ರಿವೀಲ್ ಮಾಡೇ ಮಾಡ್ತೀನಿ ಖಂಡಿತ. ಏಕೆಂದರೆ ಹೇಳಿದ್ದೀನಿ ಆಲ್ರೆಡಿ, ಪಾಪುಗೆಲ್ಲ ಚೆನ್ನಾಗಿ ರೆಡಿ ಮಾಡಿರು, ಪ್ಯಾಂಪರ್ಸ್ ಎಲ್ಲ ಹಾಕ್ಬಿಟ್ಟು ಅಂತೇಳಿ. ಪ್ಯಾಂಪರ್ಸ್ ಹಾಕಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ತೊಗೊಳ್ಳಲ್ಲ. ಲಾಸ್ಟ್ ಮಂತ್ ನನಗೆ ಹಾಗೆ ಆಗಿತ್ತು. ಸೊ ಇನ್ನು ಟ್ರಿಪ್ ಹೋಗಿ ಬಂದಮೇಲೆ ಹೋಗೋಣ ಕೇರಳ ಟ್ರಿಪ್ ಅಂತ ಅಂದ್ಕೊಂಡಿದ್ದೆ. ಇವಾಗ ಹೊರಟಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದೆ, ಒಂದು ಡ್ರೆಸ್ ಹಾಕ್ಕೊಂಡು. ಸ್ಯಾರಿಗೆ ಏನಿಲ್ಲ. ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಫ್ರಂಟಲ್ಲಿ ಪಾಕೆಟ್ ಬರುತ್ತೆ. ಆಲ್ರೆಡಿ ನಾನು ಹಾಕಿದ್ದೀನಿ ಈ ಡ್ರೆಸ್ನ ಅಂತ ಅಂದ್ಕೊಂಡಿದ್ದೀನಿ. ಇದು ಕೊಟ್ಟಿರ್ಗೆ ಹೋದಾಗ ಹಾಕ್ಕೊಂಡಿದ್ದೆ ಈ ಡ್ರೆಸ್ ನೈಟ್ ನಾನು. ಸೊ ಇವತ್ತು ಹಾಕ್ಕೊಂಡೆ, ತುಂಬ ಚೆನ್ನಾಗಿದೆ. ಐರನ್ ಮಾಡಿಸಿದ್ದೆ, ಸಾಫ್ಟ್ ದುಪ್ಪಟ್ಟ ಆಗಿರುತ್ತೆ. ಇದು ಲಿಂಕ್ ಏನಾದ್ರು ಬೇಕು ಅಂತಂದರೆ ಖಂಡಿತ ನಾನು ಇನ್ನೊಂದು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸುನೀತಾ ಪವನ್ ಅಂತೇಳಿ, ಅದರಲ್ಲಿ ನಾನು ಹಾಕಿದ್ದೀನಿ. ಮತ್ತು ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ಸುನೀತಾ ಪವನ್ ಯೂಟ್ಯೂಬಲ್ಲಿ ಕೂಡ ಇದನ್ನು ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಜಸ್ಟ್ 750 ಒಳಗಡೆ ಈ ಡ್ರೆಸ್ ಸಿಕ್ಕಿತ್ತು ನನಗೆ. ಸೊ ತುಂಬ ಚೆನ್ನಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ, ಆಯಿತಾ. ಸೊ ನಾನು ಮನೇಲಿ ವಿಡಿಯೋ ಮಾಡ್ಕೋಬೇಕಾದಾಗ ನಮ್ಮ ಮನೆ ಹತ್ರ ಸಿಕ್ಕಾಬಟ್ಟೆ ಸೌಂಡ್ ಬರ್ತಿತ್ತು, ಏಕೆಂದರೆ ನಮ್ಮ ಮನೆ ಪಕ್ಕದಲ್ಲೇ ಮನೆ ಕಟ್ಟಿಸ್ತಾರೆ. ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸು. ವಾಯ್ಸ್ ಓವರ್ ಕೊಡೋಕ್ಕಂತೂ ನಿಜವಾಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ ನನಗಂತೂ. ಅಲ್ಲೇನು ಸೌಂಡ್ ಇಲ್ದಾಗ ನಾನು ವಾಯ್ಸ್ ಓವರ್ ಕೊಡಬೇಕು. ಬೆಳಗ್ಗೆಯಿಂದ ವಿಡಿಯೋ ಕೆಲಸ ಅಂತೆ, ಅದು ಇದು ಕೆಲಸಗಳೆಲ್ಲ ತುಂಬ ಇತ್ತು. ಈಗ ಅರ್ಜೆಂಟ್ ರೆಡಿ ಆಗಿಬಿಟ್ಟು ಸೊ ಹೋಗ್ತಾ ಇದ್ದೀನಿ. ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ಸೊ ಒಂದೇ ದಿನಕ್ಕಲ್ವಾ ಹೋಗ್ತಿರೋದು. ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೆ, ಸ್ಯಾರಿ ಹಾಕೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಈ ಡ್ರೆಸ್ನ ಹಾಕೊಂಡೋಗಿದ್ದೀನಿ. ಇನ್ನೊಂದು ಕಾಮಿಡಿ ಏನು ಗೊತ್ತಾ, ನಾಳೆ ಹಾಕ್ಕೊಳ್ಳೋಕೆ ಇದೇ ಡ್ರೆಸ್ನ ತೊಗೊಂಡಿದ್ದೀನಿ, ಅಂದರೆ ಇದೇ ಕಾಂಬಿನೇಷನ್ನೇ ಡ್ರೆಸ್ ತೊಗೊಂಡಿದ್ದೀನಿ. ಸೊ ನಾನು ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಬಿಡೋಕ್ಕೆ ಆಲ್ರೆಡಿ 3:30 ಆಗಿತ್ತು. ನಾನು ಬಸ್ ಹತ್ತೋ ಅಷ್ಟರಲ್ಲಿ ಆಲ್ರೆಡಿ 3:45 ಆಯಿತು. ಸೊ ಇನ್ನೇನು ಅಲ್ಲಿಂದ ಇವಾಗ ನಾನು ಪಾವಗಡಕ್ಕೆ ಹೋಗಿದ್ದೀನಿ. ಪಾವಗಡದಿಂದ ಈಗ ಬೇರೆ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 5:45 6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅಷ್ಟು ಟೈಮ್ ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಟೈಮಿಂಗ್ಸ್ ಹೇಳೋಕ್ಕಾಗ್ತಿಲ್ಲ ನಿಮಗೆ. ಸೊ ಇನ್ನೇನು ನನಗೆ ಸಿಕ್ಕಾಬಟ್ಟೆ ಇತ್ತೀಚೆಗೆ ತಲೆನೋವು ಶುರು ಆಗಿಬಿಟ್ಟಿದೆ. ನಾನು ಆಲ್ರೆಡಿ ಇದು ಹಾಕ್ಸಿರೋ ಸ್ಪೆಕ್ಸ್ ಬಂದ್ಬಿಟ್ಟು 3ನೇ ಸರಿ ತೊಗೊಂಡಿರುವಂಥದ್ದು. ಫಸ್ಟ್ ಒಂದು ತೊಗೊಂಡಿದ್ದೆ, ಸೆಕೆಂಡ್ ಒಂದು ಸರಿ ತೊಗೊಂಡಿದ್ದೆ. ಸೊ ವಿಡಿಯೋದಲ್ಲಿ ಎಲ್ಲಿ ಹಾಕ್ಕೊಳ್ಳೋದಿಲ್ಲ. ಇವತ್ತು ಬಸ್ಸಲ್ಲಿ ಜರ್ನಿ ಮಾಡೋದ್ರಿಂದ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನಾನು ವಿಡಿಯೋ ಕೆಲಸ ಮಾಡಬೇಕಾದಾಗ, ವಿಡಿಯೋ ಎಡಿಟ್ ಮಾಡಬೇಕಾದಾಗ, ಮೊಬೈಲ್ ಜಾಸ್ತಿ ನೋಡಬೇಕಾದಾಗ ಸ್ಪೆಕ್ಸ್ ಯೂಸ್ ಮಾಡಲೇಬೇಕು ನಾನು. ಇಲ್ಲ ಅಂತಂದರೆ ನನಗೆ ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ ತಲೆನೋವಿತ್ತು, ಹಾಗಾಗಿ ಸ್ಪೆಕ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಮುಖ ಎಲ್ಲ ಸಪ್ಪಗಾಗಿದೆ. 3:45 ಬಸ್ ಹತ್ತಿರೋದು. ಈಗ ಆಲ್ರೆಡಿ 6:30 6:45 ಪಾವಗಡದಿಂದ 8 ಗಂಟೆಗೆ ಹೋಗುತ್ತೆ ಈ ಬಸ್ಸು ಪರಶುರಾಮಪುರಕ್ಕೆ ಅಂತ ಹೇಳಿದರು. ನಾನು ಇಲ್ಲಿಂದ ಪಾವಗಡಕ್ಕೆ ಒಂದು ಬಸ್ಸು, ಮಧುಗಿರಿಗೆ ಒಂದು ಬಸ್ಸು, ಮಧುಗಿರಿಯಿಂದ ಮತ್ತೆ ಇನ್ನೊಂದು ಬಸ್ ಪಾವಗಡಕ್ಕೆ, ಪಾವಗಡದಿಂದ ಮತ್ತೆ ಪರಶುರಾಮಪುರಕ್ಕೆ ಒಂದು ಬಸ್ಸು. ಈ ರೀತಿ ನನಗೆ ಡೈರೆಕ್ಟಾಗಿ ಬಸ್ಸೇ ಸಿಗಲಿಲ್ಲ ಇವತ್ತು. ಹಾಗಾಗಿ ಈ ರೀತಿ ಹತ್ತಿಳಿದು ಹೋದೆ. ಅದ್ರಾಗೆ ಮಧ್ಯಾಹ್ನ ಊಟ ಮಾಡಿಲ್ಲ, ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಹೋದೆ. ಸೊ ಮಧುಗಿರಿಲಿ ಒಂದು 10 ನಿಮಿಷ ಟೈಮ್ ಇತ್ತು. ಅಲ್ಲೇನು ಮಾಡಿದೆ ಅಂತಂದರೆ ಚೌಚೌ ಮಾಡ್ತಾಯಿದ್ರು, ಅಂದರೆ ಚುರುಮುರಿ ಮಾಡ್ತಾಯಿದ್ರು, ನಾವು ಚೌಚೌ ಅಂತ ಹೇಳ್ತೀವಿ. ಮತ್ತು ಬಜ್ಜಿ ಕೂಡ ಹಾಕ್ತಾಯಿದ್ರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ನಾನೇನು ಮಾಡಿದೆ ಅಂತಂದರೆ ತೊಗೊಂಡು ತಿಂತಾ ಇದ್ದೆ ಅಲ್ಲಿ ಕೂತ್ಕೊಂಡು. ನನಗೆ ಫಾಲೋ ಮಾಡಿರೋರು ಇನ್ಸ್ಟಾಗ್ರಾಮಲ್ಲಿ, ಹಾಗೆಯೇ ನನ್ನ ವೀಡಿಯೋಸ್ಗಳೆಲ್ಲ ಸುಮಾರು ದಿನದಿಂದ ನೋಡ್ತಾರಂಥವ್ರು. ಅವರು ನನ್ನೆಲ್ಲರೂ ಮಾತಾಡಿಸಿದ್ರು. ಯಾಕೆ ಅಂತಂದರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸುಮ್ಮನೆ ಹೇಳ್ತಾ ಇದ್ದೀನಿ, ಅವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಅಷ್ಟೇ. ಸೊ ಇವರು ಸುಮ್ಮನೆ ಹೇಳ್ತಾರಂತ ಅಂದ್ಕೋಬೇಡಿ. ನಿಮ್ಮನ್ನು ತುಂಬ ನೋಡ್ತಾ ಇದ್ದೀವಿ ನಾವು.
ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತೇಳಿ ತುಂಬ ಖುಷಿ ಪಟ್ಕೊಂಡು ಮಾತಾಡಿಸಿದ್ರು. ಒಟ್ಟಿಗೆ ನನ್ನ ಗುರುತಿಸಿದ್ರು. ತುಂಬ ಖುಷಿ ಆಯಿತು ನನಗಂತೂ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇತ್ತೀಚೆಗೆ ಎಲ್ಲೇ ಹೊರಗಡೆ ಆದರೂ ಕೂಡ ನನ್ನ ತುಂಬ ಜನ ಆಲ್ರೆಡಿ ಗುರುತಿಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ. ಮಿಲಿಯನ್ಸು, ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿ ಎಲ್ಲ ಹೋಗ್ತಾ ಇದೆ. ಹಂಗಾಗಿ ಸುಮಾರು ಜನಕ್ಕೆ ಸ್ವಲ್ಪ ನನ್ನ ಗುರುತಿಸ್ತಾ ಇದ್ದಾರೆ. ಈಗ ನಾನು ಆಲ್ರೆಡಿ ಮನೆಗೆ ಹೋಗಿ ಅಕ್ಕರ ಮನೆಗೆ ಸುಸ್ತಾಗ್ಬಿಟ್ಟಿದೆ. ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಬೆಳಗ್ಗೆ ಎದ್ದು ರೆಡಿಯಾಗಿರೋದು. ನನ್ನ ಮಗ ಕೂಡ ರೆಡಿ ಆಗ್ತಿದ್ದಾನೆ ನೋಡಿ. ಅವನ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು. ಇವನು ನನ್ನ ಮಗ, ಅಂದರೆ ಅಕ್ಕನ ಮಗ. ನನ್ನ ಮಗನೇನೆ ಅವನು. ಎಲ್ಲ ವಿಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ. ಸೊ ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಏನು ಕಾಮಿಡಿ ಅಂತಂದರೆ, ನಿನ್ನೆ ಬಂದಿರೋದು ಕೂಡ ಮೆಹಂದಿ ಗ್ರೀನ್ಗೆ ರೆಡ್ ದುಪ್ಪಟ್ಟ ಡ್ರೆಸ್ ಹಾಕ್ಕೊಂಡಿದ್ದೆ. ಮತ್ತೆ ಅರ್ಜೆಂಟ್ ಇತ್ತಲ್ಲ ಹೊರಡಬೇಕಾದಾಗ, ಹಂಗಾಗಿ ಅದೇ ಕಾಂಬಿನೇಷನ್ ಇನ್ನೊಂದು ಡ್ರೆಸ್ ಇದ್ದರೆ ಅದನ್ನೇ ತೊಗೊಂಡು ಬಂದಿದ್ದೀನಿ. ಸೊ ನಾವು ಊರಿಗೆ ಬಂದ್ರಂತೂ ಹೂಕ್ಕೆ ಬರೋನೇ ಇಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಕನಕಾಂಬ್ರ ಹೂವು ಮುಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮಗೆ ಬರಬೇಕಾದಾಗ ಲಿಂಗದಳ್ಳಿಗೆ ಮಾರ್ಕೆಟ್ ಇದೆ. ಲಿಂಗದಳ್ಳಿಯಿಂದ ಈಸ್ಕೊಂಡು ಬಂದುಬಿಡ್ತೀನಿ ಅಲ್ಲಿ ಮಾರ್ಕೆಟಲ್ಲಿ ನಾನು ಯಾವಾಗಲೂ. ಸೊ ನಾನು ಬರ್ತೀನಂತ ಅಕ್ಕನಿಗೆ ಗೊತ್ತಿತ್ತು. ಅಂದರೆ ಇವಳು 3 ಗಂಟೆಗೆ ಬರ್ತಾಳೆ ಹೊರಟ್ಬಿಟ್ಟು ತುಮಕೂರಿಂದ ಅಂತ. ಅವಳಿಗೆ 4:15ಗೇನೋ ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು, ಬೇಗ ಬಾರಮ್ಮ ಬೆಂಗಳೂರು ಹೋಗೋಣ ಅಂತ ಕರೆದ್ರಂತೆ. ಏನೋ ಕೆಲಸ ಐತೆ ಅಂತೇಳಿ. ನಮ್ಮ ಅಣ್ಣನ ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇರೋದು. ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಬೆಂಗಳೂರಲ್ಲೇ ಇರೋದು. ನಾವು ಕೂಡ ಫಸ್ಟು ಬೆಂಗಳೂರಲ್ಲಿ ಇದ್ದಿದ್ದು. ರೀಸೆಂಟಾಗಿ ತುಮಕೂರಿಗೆ ಬಂದಿರೋದು ಒಂದು 5 ಇಯರ್ಸ್ ಆಯ್ತು ಅಷ್ಟೇ. ಸೊ ಈಗ ಅಕ್ಕ ಇಲ್ಲ. ಅಕ್ಕ ನೈಟ್ ಬಸ್ಗೆ ಅವಳು ಒಂದು 3 ಗಂಟೆಗೆಲ್ಲ ಹೋಗ್ಬಿಟ್ರು ಅವರು ಬೆಂಗಳೂರಿಗೆ. ಅಂದರೆ ನೈಟ್ ಬಸ್ ಬರುತ್ತೆ ನಮ್ಮೂರಿಂದ. ಆ ಬಸ್ಸಿಗೆ ಹೋದರು. ಈಗ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ಅಮ್ಮ ಇನ್ನೇನು ತಿಂಡಿ ಮಾಡ್ಕೊಳ್ಳೋದು ಬೇಡ, ಏನು ಬೇಡ, ಪಾಪ ಬೇಗ ಮಲ್ಕೊಬಿಡ್ತಾನೆ, ಬೇಗ ಹೋಗೋಣ ನಡಿಯಮ್ಮ ಅಂತೇಳಿ ಬೇಗನೆ ಹೊರಟಿದ್ದೀವಿ. ಸೊ ಅವ್ನಿಗಿನ್ನ 3 ಮಂತ್ಸ್ ಅಲ್ವಾ ಇವಾಗ, ಬೇಗನೆ ಮಲ್ಕೊಳ್ತಾನಂತೆ ಸ್ನಾನ ಮಾಡಿದ ತಕ್ಷಣ. ಹಂಗಾಗಿ ಬೇಗ ಒಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಬೋದಲ್ಲ, ನಾವು ಸ್ನಾನ ಮಾಡಿಸೋದು ಎಲ್ಲ ಪಾಪಿಗೆ ನೋಡ್ಬೋದಲ್ಲ ಅಂತೇಳಿ ಬೇಗ ಹೊರಟಿದ್ದೀವಿ. ಆಲ್ರೆಡಿ 7:15, 7:45 ಆಗಿತ್ತು. ಸೊ ಅಲ್ಲಿ ಕೂಡ ಸ್ವಲ್ಪ ವಿಡಿಯೋ ಕೆಲಸಗಳೆಲ್ಲ ಇದ್ವು, ಅದೆಲ್ಲ ಮಾಡಿದೆ. ನನ್ನ ಮಗನೇ ಕಾಫಿ ಕಾಸಿ ಕೊಟ್ಟ ನನಗೆ. ಇನ್ನು ಕಾಫಿ ಕುಡ್ಕೊಂಡು ವಿಡಿಯೋ ಕೆಲಸ ಎಲ್ಲ ರೆಡಿ ಮಾಡಿಕೊಂಡು ಈಗ ಆಲ್ರೆಡಿ 7:15, 7:45, 8 ಗಂಟೆ ಅಂತ ಅನಿಸುತ್ತೆ ಹೊರಟಿದ್ದೀವಿ. ಇದು ಅಕ್ಕರ್ದು ಇನ್ನೊಂದು ಮನೆ. ನಾನು ಆಲ್ರೆಡಿ ಮಸ್ತ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಇಲ್ಲೇ ಕಾರ್ ಬಿಡೋದವನು, ಆ ಕಡೆ ನಾವು ಇರೋದು, ಅಕ್ಕರಿರೋದು. ಸೊ ನಾನು ಪಾಪುಗೆ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೆ. ಮತ್ತು ನನ್ನ ಮನೆ ಕೇರಳ ಟ್ರಿಪ್ ಹೋಗಿದ್ನಲ್ಲ, ಒಂದೆರಡು ಟೋಪಿನೂ ಒಂದು ಗಿಲ್ಗೀಚೆ ತೊಗೊಂಡೋಗಿದ್ದೆ. ಅವನ್ನ ತೊಗೊಂಡು ಈಗ ಪಾಪುಗೆ ಕೊಟ್ಬಿಟ್ಟು ಪಾಪನ ನೋಡಿಕೊಂಡು ಬರೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ ನಾವು. ಸೊ ಇಲ್ಲಿಗೆ ಬಂದ್ರಂತೂ ಹೂವಿನ ಟೆನ್ಷನ್ನೇ ಇರಲ್ಲ ನೋಡಿ. ಕನಕಾಂಬ್ರ ಎಷ್ಟು ಚೆನ್ನಾಗಿದೆ. ಸೊ ಈ ಕನಕಾಂಬ್ರ ಮಾರ್ಕೆಟಲ್ಲಿ ನಾನು ರಾತ್ರಿ ಬಸ್ಸಲ್ಲಿ ಬಂದನಲ್ವ, ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಅವ್ರು ಮಾರ್ಕೆಟ್ನವ್ರು ಪರಿಚಯ ಇರೋದ್ರಿಂದ ನಮಗೆ ಹೂವು ಕೊಟ್ಬಿಡ್ತಾರೆ ಬಂದ ತಕ್ಷಣವೇ. ಸೊ ತುಂಬ ಇಷ್ಟ ನನಗೆ ಕನಕಾಂಬ್ರ ಅಂದರೆ. ನಾನು ಕನಕಾಂಬ್ರ ವಹಿಸ್ಕೊಂಡೇ ಮುಡ್ಕೊಳ್ಳೋದು ಯಾವಾಗಲೂ ಅಷ್ಟೇನೆ. ಸೊ ಹಳ್ಳಿ ವಾತಾವರಣ ಹೀಗಿರುತ್ತೆ ನಮ್ಮ ಸಿಟಿಗಿಂತ ಅಷ್ಟೇನೆ. ಹಳ್ಳಿನೇ ಇಷ್ಟ ನನಗೂ ಕೂಡ, ತುಂಬಾ ಇಷ್ಟ. ಸೊ ಇವಾಗ ಅವನು ಕಾರು ಹೊರಗಡೆ ತೆಗಿತಾ ಇದ್ದಾನೆ. ಅಂದರೆ ಇಲ್ಲಿ ನಿಧಾನಕ್ಕೆ ತೊಗೋಬೇಕು ಸ್ವಲ್ಪ ಕಾರ್ನ. ಚೆನ್ನಾಗೇ ಇದೆ ಅಗಲವಾಗಿ ಜಾಗ, ಆದರೂ ಕೂಡ ಸ್ವಲ್ಪ ಅವನಿಗಿನ್ನ ನರ್ವಸ್ ಆಗುತ್ತೆ ಗಾಡಿ ಓಡ್ಸೋಕ್ಕೆಲ್ಲ. ಸೊ ಹಂಗಾಗಿ ನಿಧಾನಕ್ಕೆ ಗಾಡಿ ತೆಗಿತಿದ್ದಾನೆ. ಇನ್ನು ನಾವು ಇವಾಗ ಹೊರಟಿದ್ದೀವಿ ನೋಡಿ, ನಾನು ನನ್ನ ಮಗ ಇಬ್ಬರು ಕೂಡ. ಸೊ ಏನು ಗೊತ್ತಾ, ನಮ್ಮ ಪಾಪುನ ನೋಡಬೇಕು ಅಂದರೆ ನನಗೆ ತುಂಬಾ ಇಷ್ಟ. ಆಲ್ರೆಡಿ 1 ಮಂತ್ ಆಗಿತ್ತು ನೋಡ್ದೆ. ನಾವು ಒಂದಿನ ಅವ್ನು ಹುಟ್ಟಿದಾಗಲಿಂದನೂ ಏನೋ ಬೈ ಮಿಸ್ಟೇಕಾಗಿ ಮರೆತುಬಿಟ್ಟು, ಮರೆಯಲ್ಲ, ಇಲ್ಲಾಂದ್ರೆ ಅವ್ನು ಮಲ್ಕೊಂಡಿರ್ತಾನೆ ನಾವು ವಿಡಿಯೋ ಕಾಲ್ ಮಾಡಿದಾಗ, ಇಲ್ಲ ಅಂತಂದರೆ ಏನಾದ್ರು ಅಳ್ತಿರ್ತಾನೆ ವಿಡಿಯೋ ಕಾಲ್ ಮಾಡಿದಾಗ. ಹಂಗಾಗಿ ನೋಡಿರಲ್ಲ ಅಷ್ಟೇ. ಸೊ ಒಂದಿನವೂ ಬಿಟ್ಟಿಲ್ಲ. ಅವ್ನು ಹುಟ್ಟಿ ಇಷ್ಟು ದಿನ ಆಗಿದೆ. ಡೈಲಿ ವಿಡಿಯೋ ಕಾಲಲ್ಲಿ 10-15 ನಿಮಿಷ, 20 ನಿಮಿಷ ಅವನ ಜೊತೆಗೆ ನಾವು ಮಾತಾಡ್ತೀವಿ. ಅವಳು ನಮ್ಮ ಹುಡುಗಿ ಏನು ಮಾಡ್ತಾಳೆ ಅಂತಂದರೆ, ನಾವೆಲ್ಲರೂ ಕೂಡ ವಿಡಿಯೋ ಕಾಲ್ ಮಾಡಬೇಕಲ್ವಾ, ನಾನು, ನಮ್ಮ ಅಕ್ಕ, ನನ್ನ ಮಗ, 3 ಜನ ಕೂಡ. ಅವಳು ಏನು ಮಾಡ್ತಾಳೆ ಅಂದರೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಹಾಕ್ಬಿಟ್ಟು ಅವ್ನು ಯಾವಾಗ ಆಟ ಆಡ್ತಾ ಇರ್ತಾನೆ, ಯಾವಾಗ ಚೆನ್ನಾಗಿರ್ತಾನೆ ಖುಷಿಯಿಂದ, ಆವಾಗ ವಿಡಿಯೋ ಕಾಲ್ ಮಾಡ್ತಾಳೆ ಡೈಲಿ. ತುಂಬ ಇಷ್ಟ ನನಗೆ ಅವನು. ಎಷ್ಟಿಷ್ಟ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಹುಟ್ಟಿದ ತಕ್ಷಣವೇ ಅವನ್ನ ನಾನೇ ಸ್ಪರ್ಶ ಮಾಡಿ ಎತ್ಕೊಂಡಿದ್ದು ನಮ್ಮ ಫ್ಯಾಮಿಲಿಲಿ. ನನಗೆ ಡಾಕ್ಟರ್ ಕೊಟ್ಟಿದ್ದು. ಏಕೆಂದರೆ ಅವಳು ಹಾಸ್ಪಿಟಲಲ್ಲಿ ಇದ್ಲು. ಅವಳಿಗಿನ್ನ ಅಂದರೆ ಅವಳನ್ನ ಮಲಗಿಸಿರ್ತಾರಲ್ವ, ಅವಳಿಗೆ ಸಿಸರಿಂಗ್ ಮಾಡಿದ್ದು. ಅವನಿಗೆ ಒಂದು ಸ್ವಲ್ಪ ಪಾಪುಗೆ ಹುಟ್ಟಿದ ತಕ್ಷಣ 1-2 ಅವರು ಇದರಲ್ಲಿ ಇಡಬೇಕು, ಐಸುಲಿ ಅಂತ ಹೇಳಿದರು. ಸೊ ಹಂಗಾಗಿ ಐಸುಲಿ ಇಟ್ಟಿದ್ರು ಪಾಪುನ. ಅದಾದಮೇಲೆ ಒಂದು 6 ಗಂಟೆ 6:15 ಕೊಟ್ಟರು. ಫಸ್ಟ್ ನಾನೇ ಎತ್ಕೊಂಡಿದ್ದವನು. ಅವ್ರ ಅಪ್ಪ ಕೂಡ ಎತ್ಕೊಳ್ಳಿಲ್ಲ, ನಮ್ಮ ಅಕ್ಕ ಕೂಡ ಎತ್ಕೊಳ್ಳಿಲ್ಲ. ನಾನೇ ಎತ್ಕೊಂಡೆ. ನಮ್ಮ ಅಕ್ಕ ನೀನೇ ಎತ್ಕೊಳ್ಳೆ ಹೋಗಿ ಅಂತ ಹೇಳಿದರು. ಡಾಕ್ಟರ್ ಬಂದುಬಿಟ್ಟು ನನಗೆ ಕೊಟ್ಟರು. ತುಂಬ ಖುಷಿ ಆಯಿತು ಅವ್ನು ಎತ್ಕೊಂಡ ತಕ್ಷಣ ನಿಜವಾಗೂ.
ಎಷ್ಟು ಇಷ್ಟ ಅಂದರೆ ಅವ್ನು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಪ್ರಾಣ. ಅವ್ರ ಮಕ್ಕಳು ಅವ್ರಿಗೆ ಇಷ್ಟ ಅಂತ ಹೇಳ್ಬೋದು ನೀವು. ಆದರೆ ನಮ್ಮ ಮಕ್ಕಳು ನಮಗೆ ಇಷ್ಟನೇ. ಬೇರೆಯವ್ರ ಮಕ್ಕಳು ಕೂಡ ಇಷ್ಟಪಡ್ತೀನಿ ನಾನು, ಇಲ್ಲ ಅಂತೇನಿಲ್ಲ. ಆದರೆ ನಮ್ಮ ಮಕ್ಕಳು ಹೇಗೆ ಇದ್ದರೂ ಕೂಡ ನಾವು ಇಷ್ಟಪಡ್ತೀವಲ್ವ. ಸೊ ಹಂಗಾಗಿ ನನ್ನ ಕಂದ ನನಗೆ ತುಂಬ ಇಷ್ಟ ಅಷ್ಟೇ. ಸೊ ಇನ್ನೇನೀಗ ಹೋಗ್ತಾ ಇದ್ದೀವಿ ನಾವು ಪರಶಾಂಪುರದಿಂದ. ದೊಣಿಹಳ್ಳಿ ಅಂತ ಈ ಊರ ಹೆಸರು. ಒಂದು 35 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಸೊ ಈಗ ನಾನು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಇನ್ನು ನಾವು ತಿಂಡಿ ಏನು ತಿಂದಿಲ್ಲ, ಬರೀ ಕಾಫಿ ಕುಡ್ಕೊಂಡು ಹೋಗ್ತಾ ಇರೋದು. ಇನ್ನು ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಡೆ ಕೂಡ ಮಳೆ ಆಗಿಲ್ಲ ನೋಡಬೇಕು ಅಂದರೆ. ನಮಗೆ ವಿಡಿಯೋದಲ್ಲಿ ನೋಡೋದ್ಕಿಂತ ಡೈರೆಕ್ಟಾಗಿ ಅವ್ನು ಫೀಲ್ ಮಾಡ್ಬೇಕು. ಸಖತ್ ದಪ್ಪ ಇದೆ ನಮ್ಮ ಈಗ 5 ತಿಂಗಳು ಪಾಪನ ಎತ್ಕೊಂಡಂಗೆ ಆಯ್ತೈತೆ. ನೋಡಿ ನಗ್ತಾನೆ ನಗು ಬಂಗಾರಿ ಒಂದೇ ಒಂದ್ಸರಿ. ನಮ್ಮ ಪಾಪು ಹೆರಿಗೆ ಆಗಿದ್ದು ಇಲ್ಲೇ ತುಮಕೂರಲ್ಲೇ. ಅವನಿಗೆ ತುಮಕೂರಲ್ಲೇ 9 ತಿಂಗಳವರೆಗೂ ತೋರಿಸಿರೋದು. ಏಕೆ ಅಂತಂದರೆ ಅವನು ಇಲ್ಲೇ ತೋರಿಸ್ಕೊಂಡ್ಮೇಲೆ ಈ ಪಾಪು ಆಗಿದ್ದು. ಇಲ್ಲಿ ತುಮಕೂರಲ್ಲಿ ಸಿದ್ಧಗಂಗೆ ಡೈನೆಸ್ಟಿಕ್ ಅಂತ ಒಂದು ಇದೆ. ಅಲ್ಲಿ ಆದ್ಯ ಕ್ಲಿನಿಕ್ ಅಂತ ಹೇಳ್ಬಿಟ್ಟು, ಅವ್ರ ಹೆಸರು ನಾಗವೇಣಿ ಮೇಡಮ್ ಅಂತ. ಯಾಕೆ ಹೇಳ್ತಾ ಇದ್ದೀನಂದರೆ, ಆ ಮೇಡಮನ್ನು ಯಾಕೆ ನೆನೆಸ್ಕೊಂಡಿದ್ದೀವಿ ಅಂತಂದರೆ, ಈ ಮುದ್ದಾದ ಮಗುನ ಕೊಟ್ಟರವರು. ತುಂಬ ಖುಷಿ ಆಯ್ತು ನಮಗೆ. ಅವರು 3 ವರ್ಷದಿಂದ ನಾರ್ಮಲಾಗೆ ಟ್ರೈ ಮಾಡಿದರು, ಆಗಿರಲಿಲ್ಲ. ಮತ್ತು ಇಲ್ಲಿ ಬಂದು ತೋರಿಸಿದ ಮೇಲೆ ಈ ಪಾಪು ಆಯಿತು. 2 ತಿಂಗಳು ತೋರಿಸಿದ್ರು. 2 ತಿಂಗಳಲ್ಲಿ ಆಲ್ರೆಡಿ ಅವಳು 3ನೇ ತಿಂಗಳಲ್ಲಿ ಪ್ರೆಗ್ನೆಂಟೇ ಆಗ್ಬಿಟ್ಲು ನಮ್ಮ ಹುಡುಗಿ. ತುಂಬ ಚೆನ್ನಾಗಿ ನೋಡ್ತಾರೆ. ಯಾರಿಗಾದರೂ ಬೇಕು, ತೋರಿಸ್ಕೋಬೇಕು ಅಂತಂದರೆ ಇಲ್ಲಿ ತೋರಿಸ್ಕೊಳ್ಳಿ. ಏಕೆಂದರೆ ಚೆನ್ನಾಗಿ ನೋಡ್ತಾರೆ ಮೇಡಮ್. ಅದನ್ನೇ ನಾವೆಲ್ಲರೂ ಸೇರಿ ಮಾತಾಡ್ತಾ ಇದ್ವಿ. ನಮ್ಮ ಬಂಗಾರದಂಥ ಮಗುನ ಕೊಟ್ಟರು ಮೇಡಮ್ಮು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ತುಮಕೂರಿಗೆ ಕರ್ಕೊಂಡೋಗಿ ಪಾಪುನ ತೋರಿಸ್ಬೇಕು ಒಂದು ಸರಿ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದೆ. ಒಂದು ಸ್ವಲ್ಪ ದಿನ ಆಗಲಿ ಆಂಟಿ, 1 ವರ್ಷ ಅಥವಾ ಒಂದು 6 ತಿಂಗಳು 9 ತಿಂಗಳು ಆಗಲಿ, ಕರ್ಕೊಂಡೋಗೋಣ ಅಂತೇಳಿ ನನ್ನ ಮಗ ಕೂಡ ಹೇಳ್ತಾ ಇದ್ದ. ಸೊ ಹಾಯ್ 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 ಜನರೇ, ಹಾಯ್ ಹಾಯ್ ಅಂತ ಹೇಳಪ್ಪ ಚಿನ್ನಿ. ಹಾಯ್ ಹಾಯ್ ಹೇಳಿ ಬಂಗಾರು, ಹಾಯ್ ಹೇಳಪ್ಪ ಸಬ್ಸ್ಕ್ರೈಬರ್ಗೆ. ಅದು ನಿಂದು ಯೂಟ್ಯೂಬ್ ಚಾನಲ್ ಬಂಗಾರಿ, ನಿನ್ನ ವಿಡಿಯೋ ತುಂಬ್ತಾ ಇನ್ಮೇಲೆ. ಹೆಂಗ್ ನೋಡ್ತು ನೋಡಿ ಕ್ಯಾಮ್ರಲ್ಲ ಏನೋ ದೃಷ್ಟಿಗೆ ಬಿಟ್ಟ ನಾನು ಇದ್ದೆ. ನಕ್ಕ 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 ಪ್ರೇಣ 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 ಇಲ್ಲಡ ಲೈಟಾಗಿ ನಗಾಡ್ದೆ ಬಿಟ್ಬಿಟ್ಟ. ಅಲ್ಲಿ ನಗಪ್ಪ ನಗ್ತಾ ಇದ್ದಾನೆ. ನೀನು ನಗ್ಬೇಕಾದ್ರೆ ಬೇಡ. ನಗು ಚಿನ್ನಿ ಅಬ್ಬಿ ಸ್ಟಾರ್ಟ್ ಮಾಡ್ದ ಆಟದಕ್ಕೆ. ಅವ್ರ ಅಜ್ಜಿ ಮಾಡಲ್ಲಿ ಇವಾಗ ನಗ್ನಾಗಾಡ್ತಾನೆ. ಇದೇ ಅಂಗಡಿಗೆ ಮೊನ್ನೆ ಬಟ್ಟೆಗೆ ಹೋಗಿದ್ದು ನಾವು. ಹೌಸ್ ಆಫ್ ಸ್ಯಾರಿ. ನಗು ಬಂಗಾರಿ, ನಗು 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 ಒಂದ್ಸರಿ ನಗು. ನಾವು ಹೋಗಿದ್ವಿ ಎಲ್ಲಿರೋದು ಎಂದು ಲಕ್ಷ್ಮೀ ಬಜಾರ್ನಲ್ಲಿ. ಲಕ್ಷ್ಮೀ ಬಜಾರ್ನಾಗ ಎಲ್ಲಿ ಸ್ಟಾರ್ಟಿಂಗ್ ಬರುತ್ತಾ? ಕವಲ್ ಕಟ್ ಪೀಸ್ ಪಕ್ಕದಾಗೆ. ಚೆನ್ನಾಗಿದ್ದು ತಮ್ಮ ಮಾಡೋದು. ಸೊ ಏನು ಗೊತ್ತಾ, ಅವನು ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಡಾದ್ಮೇಲೆ ನಮ್ಮ ಹುಡುಗಿ ಇದ್ಕೊಂಡು ಏನಂದ್ಲು ಅಂತಂದರೆ, ಅತ್ತೆ ತೊಟ್ಲಲ್ಲಿ ಹಾಕಿದರೆ ಬೇಗ ಎದ್ದೋಳಲ್ಲ ಅವನು, 2 ಗಂಟೆ ಆದರೆ ಎದ್ದೋಳಲ್ಲ, ನೀವು ಆಟ ಆಡೋಕ್ಕಾಗಲ್ಲ ಅವನ ಜೊತೆ. ನಾವು ಬೇರೆ ವಾಪಸ್ ಬರಬೇಕಿತ್ತಲ್ವ 1-2:15 ಅಷ್ಟರಲ್ಲಿ. ಸೊ ಹಂಗಾಗಿ ನಾನು ಕೆಳಗಡೆನೇ ಹಾಕ್ತೀನಿ ಅಂತ, ನೋಡಿ ಎಷ್ಟು ಚೆನ್ನಾಗಿ ನಗ್ತಿದ್ದಾನೆ. ಕೆಳಗಡೆನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಹಾಕಿದ್ಲು. ಅವನೇನು ಅಮ್ಮಮ್ಮ ಅಂದರೆ ಒಂದು 20 ನಿಮಿಷ ಮಲ್ಕೊಂಡೇನೋ. ಅವನು ಕೆಳಗಡೆ ಹಾಕಿದರೆ ಮಲ್ಕೊಳ್ಳಲ್ವಂತೆ ಭಾಳ ಹೊತ್ತು. ಸೊ ಹಂಗಾಗಿ ಎದ್ದ ತಕ್ಷಣ ಒಂದು ಸರಿ ನಮ್ಮ ಹತ್ರ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟ.
ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಗೊತ್ತಾ ಅವನು, ತುಂಬ ಚೆನ್ನಾಗಿ ಆಟ ಸೊ ಆಡ್ತಾನೆ. ಯಾರೂ ಬೇಜಾರು ಮಾಡ್ಕೋಬೇಡಿ, ಮುಖನ ತೋರ್ಸೋಕ್ಕಾಗಿಲ್ಲ ಬಾಬುದು. ಯಾಕೆ ಅಂತಂದರೆ ನಿನ್ನೆ ಆಲ್ರೆಡಿ ನಾನು ಮುಖ ತೋರಿಸಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ಗೆ. ಸೊ ಆದರೆ ಕಾಪಿ ರೇಟ್ ಕೊಟ್ಟಿದ್ರು ನನಗೆ, ಹಂಗಾಗಿ ಮತ್ತೆ ಇವತ್ತು ನಾನು ನೀಟಾಗಿ ಎಡಿಟ್ ಮಾಡಿ ಪಾಪು ಮೇಲೆ ಒಂದಿಷ್ಟು ಗೊಂಬೆನ ಅಟ್ಯಾಚ್ ಮಾಡಿದ್ದೀನಿ. ಮುಖ ತೋರಿಸಿನಂತಲೇ ಹೇಳಿದ್ದೆ, ನಿಮ್ಮೆಲ್ಲರಿಗೂ ನಿರಾಸೆ ಮಾಡಿದ್ದೀನಿ. ನಿಜವಾಗೂ ಅದು ಯಾವಾಗ ಯೂಟ್ಯೂಬ್ ತೊಗೊಳುತ್ತೋ, ಪಾಪುನ ಮುಖ ತೋರ್ಸೋಕ್ಕೆ ಅವಕಾಶ ಕೊಡುತ್ತೋ ಅವಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇಷ್ಟು ಕಷ್ಟಪಟ್ಟೆಲ್ಲ ಶೂಟ್ ಮಾಡ್ಕೊಂಡಿದ್ದೆ, ಈ ವಿಡಿಯೋನ ವೇಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ನಾನು ನೀಟಾಗಿ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇನ್ನೇನೆಲ್ಲ ಮುಗಿಸ್ಕೊಂಡು ಪಾಪುನೆಲ್ಲ ನೋಡಿ ನಾವು ಕೂಡ ಆಲ್ರೆಡಿ ರಿಟರ್ನ್ ವಾಪಸ್ ಬರ್ತಾಯಿದ್ದೀವಿ, ನಾನು ನಮ್ಮ ಮಗ. ಈಗ ಬಂದುಬಿಟ್ಟು ನಾನು ತುಮಕೂರಿಗೆ ವಾಪಸ್ ಬರಬೇಕು ನೈಟೇನೆ. ಅಲ್ಲಿ ಆಲ್ರೆಡಿ 2-2:30 ಆಗಿತ್ತು ಬಿಟ್ಟಾಗ ಮನೇನ, ಅವ್ರೂರನ್ನ. ಅಲ್ಲಿಂದ 35 ಕಿಲೋಮೀಟ್ರ್ ಪರಶಾಂಪುರ. 2:15 ಗಂಟೆಗೆಲ್ಲ ಇಲ್ಲಿಗೆ ಬಂದ್ವಿ. 3:15 ಗಂಟೆಗೆಲ್ಲ ಬಂದ್ವಿ. 4 ಗಂಟೆಗೆಲ್ಲ ಬಸ್ ಹತ್ತಿದ್ರೆ ನಾನು ಪಾಗೋಡಕ್ಕೆ. ಅಲ್ಲಿಂದ ನಾನು ತುಮಕೂರಿಗೆಲ್ಲ 8:30 ವಾಪಸ್ ಬಂದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು.